ಇನ್ನು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರೋ ದಾಸನಿಗೆ ಸಂಕಷ್ಟ ಎದುರಾಗ್ತಾ ಇದ್ದು ಇದೀಗ ದರ್ಶನ್ಗೆ ಮತ್ತೇನಪ್ಪ ಸಂಕಷ್ಟ? ಹಾಗಾದ್ರೆ ಇತ್ತೀಚೆಗಷ್ಟೇ ಮಧ್ಯಂತರ ಬೇಲ್ ಸಿಕ್ಕಿತ್ತಲ್ಲ ಅಂತ ಹೇಳಿದ್ರೆ ಸರ್ಕಾರದ ಅಂಗಳದಲ್ಲಿ ಹೋಗಿ ತಲುಪಿದೆ ಮಧ್ಯಂತರ ಜಾಮೀನಿನ ವಿಚಾರ. ಗೃಹ ಇಲಾಖೆ ತಲುಪಿದೆ ಅಂತೆ. ಅನುಮತಿ ಏನಾದ್ರೂ ಕೊಟ್ರೆ ರದ್ದು ಮಾಡಿ ಬೇಲು ಅಂತ ಫಿಕ್ಸ್ ರದ್ದಾಗೋದು. ಗೃಹ ಇಲಾಖೆ ಅನುಮತಿ ನೀಡಿದ್ರೆ ಈ ವಾರನೇ ಸುಪ್ರೀಂಗೂ ಕೂಡ ಹೋಗುವ ಸಾಧ್ಯತೆ ಇದೆಯಂತೆ. ಗೃಹ ಇಲಾಖೆ ಅನುಮತಿ ಮೇಲೆ ನಿಂತಿದೆ ದರ್ಶನ್ ಜಾಮೀನಿನ ಭವಿಷ್ಯ. ಏನ್ ಹೇಳುತ್ತೆ ಗೃಹ ಇಲಾಖೆ? ಹಾಗಾದ್ರೆ ಈಗ ಬೇರೆ ಸಂಕಷ್ಟದ ಮೇಲೆ ಸಂಕಷ್ಟ ಸರ್ಕಾರಕ್ಕಿದೆ. ಇದನ್ನೂ ಏನಾದ್ರೂ ಅವ್ರಿಗೆ ಪಾಸಿಟಿವ್ ಮಾಡಕ್ ಹೋದ್ರೆ ಇವ್ರಿಗೆ ನೆಗೆಟಿವ್ ಆಗ್ಬಿಡತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆನೆ ಇಡಬೇಕಾಗುತ್ತೆ ಗೃಹ ಇಲಾಖೆ. ಒಂದ್ ಕಡೆ ಬೆನ್ನುಹು, ಒಂದು ಕಡೆ ಜಾಮೀನಿನ ಟೆನ್ಷನ್ನು. ಇದ್ರ ನಡುವೆ ಸರ್ಜರಿ ನೆಪ ಹೇಳಿ ಇನ್ನಷ್ಟು ದಿನ ಮನೇಲೆ ಕುತ್ಕೊಂಡು ಮನೆ ಊಟ ತಿಂತ ಕೂತ್ರೆ ಕೋರ್ಟಿಂದ ಚಾಟಿ ಬೀಸುತ್ತೆ ದರ್ಶನ್ಗೆ. ಸೊ ಇದರ ನಡುವೆ ಈಗ ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರಂತೆ ದರ್ಶನ್. ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಸೊ ಗೃಹ ಇಲಾಖೆ ಅನುಮತಿ ಕೊಟ್ರೆ ನೋಡೋಣ ಸುಪ್ರೀಂಗೆ ಹೋಗ್ತಾರ, ಅಲ್ಲೇನ್ ಹೇಳತ್ತೆ ಅಂತ ಕಾದ್ ನೋಡ್ಬೇಕು. ಸದ್ಯ ಬೆನ್ನು ನೋವಿನಿಂದ ಪರದಾಟ ನಡೆಸ್ತಾ ಇದ್ದಾರೆ ದರ್ಶನ್. ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಹಿಂದೆಟ್ ಆಗ್ತಾ ಇದಾರಂತೆ ದರ್ಶನ್. ಎಸ್ಪಿಪಿಯಿಂದ ಜಾಮೀನು ರದ್ದು ಕೋರಲು ತೀರ್ಮಾನ ಕೂಡ ಮಾಡಲಾಗಿದೆಯಂತೆ. ಸರ್ಜರಿ ಅಂತ ಹೋಗಿದ್ದಾರೆ, ಆರಾಮಾಗಿ ಮನೆಯಲ್ಲಿದ್ದಾರೆ ಅಂತ ಹೇಳಿ ರದ್ದು ಮಾಡೋ ಚಾನ್ಸಸ್ ಕೂಡ ಇದೆ. ಕಾದ್ ನೋಡೋಣ ಏನಾಗುತ್ತೆ. ಇತ್ತ ಸುಪ್ರೀಂ ಮೆಟ್ಲರಿಗೂ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ ಅಂತ.